ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಷಡ್ಯಂತ್ರ ನಡೆದಿದೆ ಅಂತೇಳಿ ಮಂಡ್ಯದ ಯೂಟ್ಯೂಬರ್ ಒಬ್ಬರು ಹೇಳಿದ್ದಾರೆ. ಷಡ್ಯಂತ್ರ ಪ್ರಚಾರಕ್ಕೆ ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಆಗಿದೆ, ನನಗೂ ಪ್ರಮೋಷನ್ಗೆ ಆಫರ್ ಬಂದಿತ್ತು ಅಂತ ಸುಮಂತ್ ಹೇಳಿದ್ದಾರೆ. ಮಂಡ್ಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಯೂಟ್ಯೂಬರ್ ಸಮೀರ್ ಚಂದನ್ ಗೌಡ ಇವರಿಗೆ ಫಂಡಿಂಗ್ ಆಗಿದೆ. ಅಭಿ ಮತ್ತು ಚಂದನ್ ನನಗೆ ಸಮೀರ್ ವಿಡಿಯೋ ಟ್ರೋಲ್ ಆಫರನ್ನು ಕೊಟ್ಟಿದ್ರು. ಅಂದು ಸಾಲಗಾರನಾಗಿದ್ರು ಚಂದನ್, ಈಗ ಬಟ್ಟೆ ಅಂಗಡಿ ಹಾಕಿದ್ದಾನೆ. ಜ್ಯೂಸ್ ಹೋಟೆಲ್ ಒಂದರಲ್ಲಿ ಕುಳಿತು ಈ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಸಮೀರ್ ಅಭಿ ಚಂದನ್ ಗೌಡಗೆ ಬಾಸ್ ತಿಮರೋಡಿ ಮಟ್ಟನವರ್. ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಬೆಂಬಲಕ್ಕೆ ಇವರೆಲ್ಲರೂ ಕೂಡ ನಿಂತಿದ್ರು ಎನ್ನುವಂಥದ್ದಾಗಿ ಈಗ ಯೂಟ್ಯೂಬರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸುಮಂತ್ ಅಂತೇಳಿ ಇವರ ಹೆಸರು. ಕನ್ನಡಿಗ, ಮಂಡ್ಯದ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಅವರು ನೀಡಿರುವಂಥ ಹೇಳಿಕೆ. ನಮ್ಮ ವಿಡಿಯೋನ ಈ ವಿಚಾರ ಯಾವಾಗ 2 ವರ್ಷದಿಂದ ಬೆಳಕಿಗೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ನಾನು ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋದು ಹೆಣ್ಮಗುಗೆ ಒಂದು ಅನ್ಯಾಯ ಆದವ್ರ ಮನೆಯವ್ರು ಏನು ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ. ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯಕ್ಕೆ ನಿಂತ್ಕೋಬೇಕು. ಬಟ್ ಇವ್ನು ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ, ಏನು ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನೋಂಥ ಲೆಕ್ಕಾಚಾರ ಬಂತು. ಆ ಟೈಮ್ನಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದೇನು ಅಂತಂದ್ರೆ, ಬಹುತೇಕ ಮಂದಿಗೆ ಆ ಸಂದರ್ಭದಲ್ಲಿ ಆ ಹೆಣ್ಮಗುಗೆ ನ್ಯಾಯ ಬೇಕಾಗಿರ್ಲಿಲ್ಲ, ಬದಲಿಗೆ ಇನ್ನೊಬ್ರ ವಿರುದ್ಧ ಏನೋ ಸಮಥಿಂಗ್ ಬೇಕಾಗಿತ್ತು. ನಿಮ್ಗೆ ಅರ್ಥ ಆಗಿರುತ್ತೆ ಈಗ ನಾನು ಅದನ್ನ ಬಿಡಿಸಿ ಯಾಕೆ ಇಷ್ಟು ದಿನ ನಾನು ಮಾತಾಡಿರಲಿಲ್ಲ ಅಂತ. ಬಟ್ ಸಮೀರ್ ಮಾತಾಡಿದಂತ ವಿಡಿಯೋ ನೋಡಿದಾಗ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಮಾತಾಡದೆ ಇದ್ರೆ ನಮ್ಮಷ್ಟು ಕಟುಕರಿ ಯಾರೂ ಇರಲ್ಲ ಅನ್ನೋ ಕಾರಣಕ್ಕೆ ಇವತ್ತಿಂದ ಇದಕ್ಕೆ ಸಂಬಂಧಪಟ್ಟಾಗೆ ಧ್ವನಿ ಎತ್ತುತ್ತೀನಿ, ನಿರಂತರವಾಗಿ ಧ್ವನಿ ಎತ್ತುತ್ತೀನಿ. ಆ ಹೆಣ್ಮಗುಗೆ ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೆ ಎಷ್ಟು ಜನ ಹೋರಾಟ ಮಾಡ್ತಿರಲ್ಲ ಆ ಹೋರಾಟಗಾರರ ಜೊತೆ ನಾನು ಕೂಡ ಇರ್ತೀನಿ. ಬಟ್ ನಾನು ಸ್ಟಾಪ್ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ ಅಂತಾರೆ, ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾರೆ ಅಂತಾರೆ. ನಾನು ಅದಕ್ಕೆ ಮಾಡೋನೇ ಅಲ್ಲ. ಎಷ್ಟೋ ಸಿನಿಮಾಗಳ ರಿವ್ಯೂ ಕೇಳ್ತಾರೆ, ದುಡ್ಡು ಕೊಡ್ತೀವಿ ಮಾಡಿ ಅಂತ. ನಾನು ಮಾಡೋನೇ ಇಲ್ಲ. ನಾನು ಕಾಸ್ಗೋಸ್ಕರ ನಾನು ಯಾವತ್ತೂ ಮಾರ್ಕೊಳ್ಳೋನಲ್ಲ. ಬಟ್ ಆ ವಿಷಯ ಬಂದಾಗ ನನಗನ್ಸಿದ್ದು, ಇಲ್ಲಿ ಯಾರೋ ಬೇರೆ ಸಂಬಂಧಪಟ್ಟಾಗೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಇದಕ್ಕೆ ನಾವು ಬಲಿಯಾಗೋದು ಬೇಡ ಅನ್ನೋದಕ್ಕೆ ಪಕ್ಕಕ್ಕಿಟ್ಬಿಟ್ಟೆ. ಇವಾಗ ಮಾತಾಡೋಣ. ಈಗ 2012ರಲ್ಲಿ ಘಟನೆ ನಡೆಯುತ್ತೆ, ಅದಾದ ನಂತರ ಇಷ್ಟೆಲ್ಲ ಆಗೋಗುತ್ತೆ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಾನು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅದನ್ನ ನೀನು ಅಪ್ಲೋಡ್ ಮಾಡು, ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡು, ಇಷ್ಟೇ ನಿನ್ ಕೆಲಸ ಅಂತ ಅವ್ರು ಹೇಳಿದ್ರು. ನೀವೇನಕ್ಕೆ ಹೋಗಿಲ್ಲ ಸರ್? ಅದೇ ನನಗೆ ಕಾಲೇಜ್ ಟೈಮು, ಎಕ್ಸಾಮ್ ಟೈಮ್ ಬೇರೆ ಅವಾಗ. ಮತ್ತೆ ನನಗೆ ಈ ಪ್ರಕರಣದ ಬಗ್ಗೆ ಕಿಂಚು ಒಂದು ಎಳ್ಳಷ್ಟು ನಾಲೆಡ್ಜ್ ಇಲ್ಲ. ಯಾಕಂದರೆ ನಮ್ಮ ರೂಟೇ ಬೇರೆ ಇತ್ತು. ನಾನು ವ್ಲಾಗ್ ಗೀಗ್ ಮಾಡ್ಕೊಂಡಿದ್ದವನು. ನನಗೆ ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇಲ್ಲ. ನಾಲೆಡ್ಜ್ ಇಲ್ಲದೆ ನಾನು ಹೆಂಗೋಗ್ಲಿ? ನಾಳೆ ನಮ್ಮ ಹುಡುಗ ಇದರಿಂದ ದೊಡ್ಡವ್ರವ್ರೆ ಅಂತ ನನಗೆ ಗೊತ್ತಾಯ್ತು. ಯಾಕಂತಂದರೆ ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಆಯ್ತಾ ಇದೆ ಅಂತಂದಾಗ, ಮತ್ತು ಆಪೋಸಿಟ್ ಪರ್ಸನ್ ಏನು ಈಗ ಧರ್ಮಸ್ಥಳದವ್ರು ಇದ್ದರೆ ಅವ್ರು ಏನು ಕಮ್ಮಿ ಅಲ್ಲ, ದೊಡ್ಡವ್ರು ಇದ್ರೆ ನಾಳೆ ನಮ್ಮ ಹುಡುಗ ಬಂದಾಗ ನಾವು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಥರ ಇರಬೇಕು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಂದಾಗ ನಾನು ಇವರು ಎಲ್ಲ ಒಂದು ಟಾರ್ಗೆಟು ಷಡ್ಯಂತ್ರ ಮಾಡ್ತಾವ್ರೆ ಅಂದಾಗ ನನ್ನ ಚಾನಲ್ನಲ್ಲಿ ನಾನು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದೆ. ಸಮೀರ್ ಏನು ಮಾಡ್ತಾನೆ, ನನ್ನ ಚಾನಲ್ನ ಡಿಆಕ್ಟಿವೇಟ್ ಮಾಡಿಸ್ತಾನೆ. ರಿಪೋರ್ಟ್ ಹೊಡೆದ್ಬಿಟ್ಟು ಕ್ವಶನ್ ಕೇಳಿದ್ರೆ ಡಿಆಕ್ಟಿವೇಟ್ ಮಾಡಿಸ್ತಾನೆ. ಯಾಕೆ ಮಾಡಿಸ್ಬೇಕು? ಇವ್ರು ಕರೆಕ್ಟಾಗಿದ್ರೆ ಈಗ ನೀವು ಹೇಳದ್ನಲ್ಲ, ಒಂದು ಈಗ ನಮಕರಂ ಕೆಲಸ ಆಗಬಾರ್ದು. ಯಾಕಂತಂದರೆ ಈಗ ನೀವೇ ತಗೊಳ್ಳಿ, ನೀವೇ ನನ್ನ ಹತ್ರ ಏನೋ ಪರ್ಸ್ನಲಾಗಿ ಕೂತು ಮಾತಾಡಿರ್ತೀರಿ, ಒಂದು ನಮ್ಮ ಹುಡುಗ ಗೊತ್ತಿರೋ ಹುಡುಗ ಅಂದ್ಬಿಟ್ಟು ಮಾತಾಡಿರ್ತೀರಿ ಅಂತಂದರೆ ಅದನ್ನು ನಾನು ಎಲ್ಲ ಕಡೆ ಡಿಸ್ಕ್ಲೋಸ್ ಮಾಡಿದ್ರೆ ಅದೇನಾಗುತ್ತೆ? ಅದು ಹೆಂಗೆ ಪರ್ಸ್ನಲ್ ಆಗುತ್ತೆ? ಅದು ಅಲ್ಲಿ ತಂದು ಇಲ್ಲಿ ತಂದು ಹೇಳ್ದಂಗೆ ಆಗುತ್ತೆ. ನಾನು ಅದಕ್ಕೋಸ್ಕರ ಇಷ್ಟು ದಿನ ಸುಮ್ಮನೆ ಇದ್ದು. ಬಟ್ ಇವ್ರದ್ದು ಒಪ್ಕೋತಾರೆ ಅಂತ ನಾನಂದರೆ ಇವ್ರು ಮತ್ತೆ ಸುಳ್ಳುನೇ ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಸತ್ಯ ಹೇಳಕ್ಕೆ ನಾನು ಯಾಕೆ ಎದುರ್ಕೋಬೇಕು? ಇವ್ರು ಸುಳ್ಳುನೇ ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸತ್ಯ ಹೇಳಕ್ಕೆ ನಾನು ಯಾಕೆ ಎದುರ್ಕೋಬೇಕು? ಅದಕ್ಕೆ ಹೇಳಿದ್ದು ಇದೆ ಇಲ್ಲ ಅಂತ ನಾನು ಹೇಳಲ್ಲ.